ಮನವರಿಕೆ ಮಾಡ್ತಾ ಇರ್ತಕ್ಕಂಥ ಒಂದು ದಿನ. ಇವತ್ತು ಗಿಡ ಮರಗಳು ಹಾಳಾಗ್ತಾ ಇದೆ. ಅಂದರೆ ಮನುಷ್ಯ ತನ್ನ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಅವನಿಗೆ ಅಗತ್ಯವಾಗಿರುತ್ತೆ. ಆದರೆ ಅವನ ಅಗತ್ಯವನ್ನು ಮೀರಿ ಗಿಡ ಮರಗಳನ್ನು ಕಟ್ಟಡಗಳಿಗೋಸ್ಕರ ಬಳಸ್ತಕ್ಕಂಥದ್ದು ಮತ್ತು ರಸ್ತೆ ನಿರ್ಮಾಣ ಮಾಡುವಾಗ ಕಡಿತಕ್ಕಂಥದ್ದು, ಊರುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಡಿತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮಗೆ ಅವಾಗ ಅನೇಕ ಕಾಯಿಲೆಗಳಿಗೆ ನಾವು ಸಿಗ್ತಾರೆ. ಮತ್ತು ಓಜೋನ್ ಪದ ಮತ್ತು ಗಿಡ ಮರಗಳಿರೋದ್ರಿಂದ ಅದು ಸುರಕ್ಷಿತವಾಗಿರುತ್ತೆ. ಒಂದು ವೇಳೆ ಗಿಡ ಮರಗಳು ಕಡಿಮೆ ಆದಾಗೆಲ್ಲ ಓಜೋನ್ ಪದರದಲ್ಲಿ ಒಂದು ಸಣ್ಣ ರಂಧ್ರ ಆದ್ರೂ ಕೂಡ ಮನುಷ್ಯನ ದೇಹದಲ್ಲಿ ಚರ್ಮದ ಕಾಯಿಲೆಗಳು ಪ್ರಾರಂಭವಾಗುತ್ತೆ. ಸೂರ್ಯನ ಅತಿ ನೇರಳವಾದ ಕಿರಣ ನಮ್ಮ ಮೇಲೆ ಬೀಳೋದಕ್ಕೆ ಅನೇಕ ಕಾಯಿಲೆಗಳಿಗೆ ಸುತ್ತಾಗ್ತಕ್ಕಂಥದ್ದು. ಮತ್ತು ಇದರಿಂದ ನೀರುಗಳು ಕೂಡ ಮತ್ತು ನಮಗೆ ಬೇಕಾದಂಥ ಒಂದು ಆಮ್ಲಜನಕ ನಮಗೆ ಕೊರತೆ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಪರಿಸರದ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಬೇಕು. ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಒಂದು ಗಿಡವನ್ನು ನೆಡುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಾವೆಲ್ಲ ನರ್ಸರಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ನಾವೆಲ್ಲವೂ ಕೂಡ ಪ್ರತಿ ವರ್ಷ ಹೇಗೆ ನಾವಿವತ್ತೇನು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ಗಿಡಗಳನ್ನು ನೆಡ್ತೇವೆ. ಆ ಗಿಡಗಳೇ ಇವತ್ತು ನಮಗೆ ಹಚ್ಚ ಹಸಿರನ್ನು ನೀಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಮಕ್ಕಳಿಗೆ ನಮ್ಮ ಕಾಲೇಜಿನ ಸ್ವಾಗತವನ್ನು ಮತ್ತು ನಿಮ್ಮ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ವಂದನೆಗಳು.